ನಮಸ್ಕಾರ, ನಿಮ್ಮೆಲ್ಲರಿಗೂ ರೇಖಾಸ್ ಕುಕ್ಕೋಸ್ಗೆ ಸ್ವಾಗತ. ನಾನಿವತ್ತು ನಿಮಗೆ ಒಂದು ಹೆಸರು ಬೇಳೆಯಿಂದ ಮಾಡೋಂಥ ಪಕೋಡ ತೊಗೊಂಡಿನಿ. ಇದು ತುಂಬ ಯುನೀಕ್ ಆಗಿದೆ, ತುಂಬ ಸ್ಪೆಷಲ್ ಆಗಿದೆ. ಆಮೇಲೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ನಾನು ಇದರಲ್ಲಿ ಯಾವುದೇ ರೀತಿಯ ಸೋಡಾ ಈನೋ ಅಥವಾ ಏನೂ ಬಳಸಲಾರದೆ ತುಂಬ ಟೇಸ್ಟಿಯಾಗಿರೋಂಥ ಒಂದು ವಿಭಿನ್ನವಾದ ರೀತಿಯಾದಂಥ ಒಂದು ಪಕೋಡನ ಹೇಗೆ ಮಾಡೋದು ಅಂತ ನೋಡೋಣ. ತುಂಬ ಸಾಫ್ಟಾಗಿ ಚೆನ್ನಾಗಿರುತ್ತೆ ನೋಡಿ. ಇದಕ್ಕೆ ನಾನು ಫಸ್ಟ್ ಒಂದು ಮಸಾಲ ಮಾಡ್ಕೊತೀನಿ. ಇದಕ್ಕೆ ಧನಿಯಾ ಹಾಕ್ಕೊಂಡಿದ್ದೀನಿ, ಒಂದು 2 ಸ್ಪೂನು ಧನಿಯಾ ಕಾಳು ಇರುತ್ತಲ್ಲ ಅದನ್ನ ಹಾಕ್ಕೊಂಡಿದ್ದೀನಿ. ಇದಾದ ನಂತರ ನಾನು ಕಾಳು ಮೆಣಸನ್ನ 1 ಸ್ಪೂನು, ಇದಾದ 2 ಸ್ಪೂನಷ್ಟು ನಾನು ಸೋಂಫು ಹಾಕ್ಕೊಂಡಿದ್ದೀನಿ. ತಿನ್ನೋ ಸೋಂಫು ಇರುತ್ತಲ್ಲ ಅದನ್ನ ಹಾಕ್ಕೊಂಡಿದ್ದೀನಿ. 1 ಸ್ಪೂನ್ ಜೀರಿಗೆ. ಇದನ್ನೆಲ್ಲ ಸ್ವಲ್ಪ ವಾರ್ಮ್ ಮಾಡ್ಕೋಬೇಕು ಅಷ್ಟೇ. ಇದನ್ನೇನು ಭಾಳ ಹುರ್ಕೋಬೇಕಂತೇನಿಲ್ಲ, ಸುಮ್ಮನೆ ಬೆಚ್ಚಗೆ ಮಾಡಿಕೊಂಡು ಮಿಕ್ಸರ್ಗೆ ಹಾಕ್ಕೊಂಡು ಹಿಂಗೆ ಕೋರ್ಸಾಗಿ ರುಬ್ಕೋಬೇಕು. ಭಾಳ ಸಣ್ಣದಾಗಿ ರುಬ್ಕೋಬಾರ್ದು, ಪೌಡ್ರ್ ಹಾಕಬಾರ್ದು. ನೋಡಿ, ಈ ಥರ ಸ್ವಲ್ಪ ಕಾಳಿರಬೇಕು. ಈ ಥರ ಒಂದು ಪೌಡ್ರ್ ಮಾಡಿಕೊಂಡು ನಾವು ಇದನ್ನು ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣಂತೆ. ಇದು ಒಂಥರ ತುಂಬಾ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ನಾನೀಗ 1.5 ಕಪ್ನಷ್ಟು ಹೆಸರು ಕಾಳು ತೊಗೊಂಡಿದ್ದೀನಿ. ಇದು ಒಂದು 4 ಜನ ತಿನ್ನೋಕ್ಕೆ ಸಫಿಷಿಯೆಂಟ್ ಆಗುತ್ತೆ. ಸೊ ಇದು 1.5 ಕಪ್ ಹಾಕ್ಕೊಂಡು ಚೆನ್ನಾಗಿ ವಾಶ್ ಮಾಡ್ಕೊಂಡು ನಂತರ ಒಂದು ಅಟ್ಲೀಸ್ಟ್ ಒಂದು 4 ಅವರ್ಸ್ ಚೆನ್ನಾಗಿ ನೆನಿಬೇಕು. ನೀರು ಹಾಕ್ಕೊಂಡಿದ್ದೀನಿ, ತುಂಬ ನೀರು ಹಾಕ್ಕೊಂಡು ಇದು ತೆಗೆದಿಟ್ಕೊಂಡಿದ್ದೀನಿ. ಈಗ ಇದು ರೆಡಿಯಾಗಿದೆ, ಇದೆಲ್ಲ ಚೆನ್ನಾಗಿ ನೆಂದಿದೆ. ಇವಾಗ ನಾನು ಒಂದು ದೊಡ್ಡ ಸ್ಪೂನಷ್ಟು, ಅಂದರೆ ಒಂದು 3-4 ಸ್ಪೂನ್, ಸಣ್ಣ ಸ್ಪೂನಿನ ಲೆಕ್ಕ ಹಾಕಿದ್ರೆ ಒಂದು 3-4 ಸ್ಪೂನಷ್ಟು ಎತ್ತಿ ಪಕ್ಕ ಇಟ್ಕೊತಾ ಇದ್ದೀನಿ. ಇದನ್ನು ಆಮೇಲೆ ಹಾಕ್ಕೊಳ್ಳೋಣಂತೆ. ಇದರಿಂದ ಒಂದು ಕ್ರಂಚ್ ಬರುತ್ತೆ ಚೆನ್ನಾಗಿ. ಈಗ ಇದನ್ನು ಸಾಫ್ಟಾಗಿ ರುಬ್ಕೋಬೇಕು, ನೀರು ಮಾತ್ರ ಹಾಕ್ಕೋಬಾರ್ದು. ನೀರು ಹಾಕ್ಕೊಂಡ್ರೆ ಇದು ಮಾಡೋಕ್ಕೆ ಕಷ್ಟ ಆಗುತ್ತೆ. ಅದಕ್ಕೆ ನಾನು ನೀರನ್ನ ತೆಗೆದ್ಬಿಟ್ಟು ಬರೀ ದಾಲ್ನಷ್ಟೇ ಹಾಕ್ಕೋತಾ ಇದ್ದೀನಿ. ಇದೆಲ್ಲ ತುಂಬ ಸಾಫ್ಟಾಗಿ ರುಬ್ಬಬೇಕು, ರಫಾಗಿ ರುಬ್ಬಾರ್ದು. ಈ ಥರ ನೋಡಿ ಎಷ್ಟು ಸಾಫ್ಟಾಗಿದೆ. ನಾನು ನೀರು ಹಾಕ್ಲಾರ್ದೇ ಇದು ನೀರು ಅಷ್ಟೊಂದು ಸೋಕ್ ಮಾಡ್ಕೊಂಡಿರುತ್ತೆ ಆಗಲೇ ಒಳಗಡೆ. ಅದರಿಂದ ನೀರು ಹಾಕ್ಲಾರ್ದೇ ಇಷ್ಟೊಂದು ನೀರಾಗಿರುತ್ತದು. ಅದರಿಂದ ಒಂಚೂರು ನೀರು ಹಾಕ್ಬಾರ್ದು ಇದಕ್ಕೆ. ಈ ಥರ ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ಇದನ್ನು 2 ಸೆಟ್ಟನ್ನ ಈ ಥರ ನಾನು ರುಬ್ಬಿಬಿಟ್ಟು ರೆಡಿ ಮಾಡ್ಕೊಳ್ಳೋಣಂತೆ. ನೋಡಿ, ತುಂಬ ಸಾಫ್ಟಾಗಿ ರುಬ್ಕೊಳ್ಳಿ, ಅಂದರೆ ಚೆನ್ನಾಗಿ ಬರುತ್ತೆ. ಇದಕ್ಕೆ ನಾನೀಗ ಇದಕ್ಕೆ ಯಾವುದೇ ರೀತಿ ನಾನು ಈಗ ಏನೂ ಹಾಕ್ತಾ ಇಲ್ಲಲ್ಲ. ಅದಕ್ಕೆ ಈ ಪ್ರೊಸೀಜರ್ ಭಾಳ ಇಂಪಾರ್ಟೆಂಟು. ಇದು 4-5 ನಿಮಿಷ ನಾವು ಚೆನ್ನಾಗಿ ಬೀಟ್ ಮಾಡಬೇಕು. ಇದು ನೋಡಿ, ಆ ಕಲರ್ ಏನಿರುತ್ತಲ್ಲ ಸ್ವಲ್ಪ ಡಾರ್ಕ್ ಇರುತ್ತಲ್ಲ ಹೆಸರು ಬೇಳೆದು, ತುಂಬ ಲೈಟ್ ಕಲರ್ ಆಗುತ್ತೆ. ಆಮೇಲೆ ಬೆಣ್ಣೆ ಹಿಂಗೆ ಎತ್ತಿದಾಗ ಹಿಂಗೆ ಬೀಳುತ್ತಲ್ಲ ಹಂಗೆ ಬೀಳುತ್ತೆ. 4-5 ನಿಮಿಷ ಮಾತ್ರ ಚೆನ್ನಾಗಿ ಬೀಟ್ ಮಾಡಬೇಕು, ತುಂಬ ಲೈಟ್ ಆಗಬೇಕು. ಸ್ಪೂನರು ತೊಗೊಳ್ಳಿ ಅಥವಾ ಬೀಟ್ರ್ ತೊಗೊಳ್ಳಿ. ನೋಡಿ, ಬೀಟ್ ಆಗಿದೆ ಇದು ಚೆನ್ನಾಗಿ. ಇದಾದ ನಂತರ ನಾನು ಅದಕ್ಕೆ ಹೆಸರು ಬೇಳೆ ತೆಗೆದಿಟ್ಕೊಂಡಿಲ್ಲ ಅದು, ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಸಣ್ಣದಾಗಿ ಹೆಚ್ಕೊಂಡಿದ್ದು. ಶುಂಠಿ ಹಾಕ್ಕೊಳ್ಳೋಣಂತೆ. ಇದಾದ ನಂತರ ನಿಮಗೆ ಜಿಂಜರ್ ಗಾರ್ಲಿಕ್ ಬೇಕಾದ್ರೆ ಜಿಂಜರ್ ಗಾರ್ಲಿಕ್ ಅಥವಾ ಬರೀ ಜಿಂಜರ್ನ ಹಾಕ್ಬೋದು, ಬರೀ ಶುಂಠಿ ಹಾಕ್ಬೋದು. ಆಮ್ಚೂರ್ ಪೌಡರ್ 1 ಸ್ಪೂನು, ಆಮೇಲೆ ಖಾರ ಪುಡಿ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇದಾದ ನಂತರ ನಾವು ಮಾಡ್ಕೊಂಡು ಇಟ್ಕೊಂಡಿಲ್ಲ ಮಸಾಲಾನ, ಅದನ್ನು ಹಾಕ್ಕೊಂಡಿದ್ದೀನಿ. ನೀವು ನೋಡ್ಕೊಂಡು ಹಾಕ್ಕೊಳ್ಳಿ, ನಿಮ್ಗೆ ಏನಾದರೂ ಸ್ವಲ್ಪ ಜಾಸ್ತಿ ತೆಗೆದಿಟ್ಕೋಬೋದು. ಇಲ್ಲಾಂದರೆ ಫುಲ್ ಹಾಕ್ಕೊಂಡ್ರೂ ಕರೆಕ್ಟ್ ಚೆನ್ನಾಗೇ ಇರುತ್ತೆ. ಇದಕ್ಕೆ ಉಪ್ಪು ಹಾಕ್ಕೊಳ್ಳೋಣ, ರುಚಿಗೆ ತಕ್ಕಷ್ಟು. ಸ್ವಲ್ಪ ಹಿಂಗೆ ಹಾಕ್ಕೊಂಡಿದ್ದೀನಿ, ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ. ಈಗ ನೋಡಿ, ಒಂದು ಆಲೂಗಡ್ಡೆನ ನಾನು ಈ ಥರ ದಪ್ಪನಾಗಿ ತುರ್ಕೊಂಡಿದ್ದೀನಿ. ಅಂದರೆ ಹಿಂಗೆ ಫುಲ್ ಸಣ್ಣದಾಗಿ ಎಳೆ ಮಾಡ್ಕೊಂಡು ದೊಡ್ಡ ಎಳೆ ತುರ್ಕೊಂಡಿದ್ದೀನಿ. ಈ ಥರ ತುರ್ಕೊಂಡು ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ. ಅದನ್ನು ಎಲ್ಲ ನೀರನ್ನು ಹಿಂಡಿಬಿಟ್ಟು ಈ ಥರ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿದ್ರಲ್ಲ, ಇದೊಂಥರ ಡಿಫ್ರೆಂಟಾಗಿದೆ ರೆಸಿಪಿ. ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನಾನು ಇವಾಗ ಈರುಳ್ಳಿ ಉದ್ದಕ್ಕೆ ಹೆಚ್ಕೊಂಡಿದ್ದೀನಿ. ನೀವು ಉದ್ದಕ್ಕೆ ಬೇಕಾದ್ರೆ ಹೆಚ್ಕೋಬೋದು, ಸಣ್ಣಗಾದರೆ ಹೆಚ್ಕೋಬೋದು, ಅದು ನಿಮ್ಮ ಇಷ್ಟ. ತುಂಬ ದುಂಡಗೆ ಬರಬೇಕಂದ್ರೆ ಸಣ್ಣದಾಗಿ ಹೆಚ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಈಗ ನಾನು ಇದಕ್ಕೆ ಅರಿಶಿನ ಹಾಕ್ಕೊಂಡಿದ್ದೀನಿ, ಕೊತ್ತಂಬರಿ. ಇದಾದ ನಂತರ ನಾನು ಪಾಲಕ್ ಹಾಕ್ಕೋತಾ ಇದ್ದೀನಿ. ಇದಕ್ಕೆ ಒಂದು 1/2 ಕಪ್ನಷ್ಟು. ನೀವು ಈ ಇಂಗ್ರೀಡಿಯೆಂಟ್ಸ್ ನೀವು ಯಾವ್ದು ಬೇಕಾದ್ರೂ ಹಾಕ್ಕೋಬೋದು, ಆದರೆ ಇದು ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಪಾಲಕ್ ಹಾಕೋದ್ರಿಂದ. ನೋಡಿ, ಈ ಥರ ಇದನ್ನು ಎಲ್ಲನೂ ಚೆನ್ನಾಗಿ ಇವಾಗ ಕೈಯಿಂದ ನಾವು ಮಿಕ್ಸ್ ಮಾಡ್ಕೊಳ್ಳೋಣಂತೆ. ಇವಾಗ ನೋಡಿದ್ರೆ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಟೇಸ್ಟಿಯಾಗಿ ಒಂದು ಯುನೀಕ್ ಆದಂಥ ಒಂದು ರೆಸಿಪಿ. ಆದರೆ ಬೀಟ್ ಮಾಡ್ಕೊಳ್ಳೋದು ಮಾತ್ರ ಭಾಳ ಇಂಪಾರ್ಟೆಂಟು. ನಾವು ಅದರಿಂದನೇ ಇದಕ್ಕೆ ನಾವು ಲೈಟ್ ಮಾಡ್ತಾಯಿದ್ದೀವಿ ಹಿಟ್ಟನ್ನು ಮೊದಲು ಗಟ್ಟಿ ಇರುತ್ತೆ, ಅದು ರುಬ್ಬಿದಾಗ ಅದನ್ನು ಲೈಟ್ ಮಾಡಬೇಕಂದ್ರೆ ಅದು ಎಷ್ಟು ಕೈಯಿಂದ ಬೀಟ್ ಮಾಡ್ತೀವಲ್ಲ ಅಷ್ಟು ಚೆನ್ನಾಗಿ ಅದು ಲೈಟ್ ಆಗುತ್ತೆ. ನಾವು ಹೆಸರು ಬೇಳೆನ ತೆಗೆದಿಟ್ಕೊಂಡಿದ್ದು ಹಾಕಿದ್ದು ಯಾಕೆ ಅಂದರೆ ಬಾಯಲ್ಲಿ ಒಂದು ಕ್ರಂಚ್ ಸಿಗುತ್ತೆ. ಆ ಕ್ರಂಚ್ ಸಿಗಲಿ ಅಂತ ಹೇಳ್ಬಿಟ್ಟು ನಾನು ಆ ಥರ ಮಾಡಿದ್ದೀನಿ. ಈಗ ನೋಡಿ, ಇದಕ್ಕೆ ಎಣ್ಣೆನ ಬಿಸಿ ಮಾಡ್ಕೊಂಡು ಚೆನ್ನಾಗಿ ಇದಕ್ಕೆ ಈ ಥರ ಹಾಕ್ಕೋತಾ ಹೋಗಿ. ಶೇಪ್ ನಿಮ್ಗೆ ಯಾವ ಥರ ಬೇಕೋ ಹಂಗೆ ಹಾಕ್ಕೊಂಡು ಹೋಗ್ಬೋದು. ಈ ಥರ ಹಾಕ್ಕೊಳ್ಳಿ. ನಮ್ಮ ಗೋಲ್ಡನ್ನಾಗಿ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ತುಂಬ ಟೇಸ್ಟಿಯಾಗಿರೋಂಥ ಪಕೋಡ. ಆಮೇಲೆ ಒಂದು ವಿಭಿನ್ನವಾಗಿರುತ್ತೆ, ಯಾಕಂದರೆ ಆ ಮಸಾಲ ಹಾಕಿದ್ದೀವಲ್ಲ, ಆ ಮಸಾಲ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ನೋಡಿ, ಈ ಥರ ಚೆನ್ನಾಗಿ ಗೋಲ್ಡನ್ನಾಗಿ ಕ್ರಿಸ್ಪಿಯಾಗಿ ಚೆನ್ನಾಗಾಗಿದೆ. ಈ ಥರ ಮಾಡ್ಕೊಳ್ಳಿ. ಅಲ್ಲ, ಈ ಥರ ಒಂದು ಈವ್ನಿಂಗ್ ಡಿಫ್ರೆಂಟ್ ಟೈಪ್ ಆಫ್ ನಾವು ಇದನ್ನು ಮಾಡ್ಕೊಂಡು ಪಕೋಡ ಮಾಡ್ಕೊಂಡು ತಿಂದಂಗೆ ಆಗುತ್ತೆ. ಆಮೇಲೆ ಈ ಹೆಸರು ಬೇಳೆ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು, ತುಂಬ ಪ್ರೋಟೀನ್ಸ್ ಇರುತ್ತೆ. ಅದರಿಂದ ಟ್ರೈ ಮಾಡಿ ನೋಡಿ. ಇದಕ್ಕೇನು ಯಾವುದೇ ರೀತಿ ಎಣ್ಣೆ ಸೋಪ್ ಮಾಡ್ಕೊಳ್ಳಲ್ಲ. ಇದು ತುಂಬ ಚೆನ್ನಾಗಿರುತ್ತೆ, ಲೈಟಾಗಿರುತ್ತೆ ಇದು ತಿನ್ನೋಕ್ಕೂ. ಎಷ್ಟು ಚೆನ್ನಾಗಿದೆ ನೋಡಿದ್ರಲ್ಲ. ಈ ಥರ ಮಾಡ್ಕೊಂಡು ನೋಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.